ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೋಸ್ನೇಹಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನಿವತ್ತು ಒಂದು 10 ಡೇಸ್ ಬ್ಯಾಕ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಇದು ಗುರುವಾರ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇವಾಗ ಫಸ್ಟು ಈಗಾಗಲೇ ಸುಮಾರು ಒಂದು 7 ಗಂಟೆ ಆಗಿದೆ. ಸೊ ತಿಂಡಿ ಎಲ್ಲ ರೆಡಿ ಮಾಡಿ ನಂತರ ಬಾಗಿಲಿಗೆ ನೀರು ಹಾಕೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಸೊ ಹಾಗಾಗಿ ಇವಾಗ ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ. ಇದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ ನಂತರ ಈಗಾಗಲೇ ತಿಂಡಿ ರೆಡಿಯಾಗಿದೆ. ಅದೇನು ಅಂತ ಆಮೇಲೆ ನೋಡೋಣ. ಈ ರೀತಿ ರಂಗೋಲೆಲ್ಲ ಹಾಕ್ಕೊಂಡಿದ್ದ ನಂತರ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಪಾಲಕ್ ರೈಸ್ನ ಮಾಡಿದ್ದೆ. ಅಮ್ಮ ಊರಿಂದ ಪಾಲಕ್ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು. ಸೊ ಈಗಾಗಲೇ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ನೀರನ್ನ ಕುದಿಸೋಕ್ಕಿಟ್ಟು ಆ ನಂತರ ಈ ಸೊಪ್ಪನ್ನ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಬ್ಲ್ಯಾಂಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಅದನ್ನು ರುಬ್ಬಿದಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರೈಸಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಒಂದು ಸಲ ಈ ಥರ ಬಿಸಿನೀರಲ್ಲಿ ಹಾಕಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೋಬೇಕು. ಈ ಥರ ಬ್ಲ್ಯಾಂಚ್ ಮಾಡ್ಕೊಂಡು ಸೊಪ್ಪನ್ನ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ಇವಾಗ ಇದು ಒಂದು ಕುದಿ ಬರ್ತಿದೆ. ಇವಾಗ ನಾವು ಇದು ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಸ್ಟವ್ನ ಆಫ್ ಮಾಡಿ ಇದರಲ್ಲಿರುವಂತಹ ಬಿಸಿ ನೀರನ್ನೆಲ್ಲ ಹೊರಗಡೆ ಚೆಲ್ಕೋಬೇಕಾಗತ್ತೆ. ಇದನ್ನೆಲ್ಲ ಚೆಲ್ಲಿದ ನಂತರ ಇದಕ್ಕೆ ತಣ್ಣೀರನ್ನ ಹಾಕಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಮಸಾಲೆ ಎಲ್ಲ ನಾವು ರೆಡಿ ಮಾಡ್ಕೊಬಿಡೋಣ. ಈಗ ಇದಕ್ಕೆ ನಾನು ತಣ್ಣೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿಯಾಗಿರುವಂಥ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಣ್ಣೀರನ್ನ ಹಾಕಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ನಂತರ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ಗೆ ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ನಾನು ಇಲ್ಲೊಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಪೀಸಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಅನಾನಸ್ ಹೂವು ಮತ್ತು ಏಲಕ್ಕಿ ಮತ್ತು ಪಲಾವ್ ಎಲೆ ಎಲ್ಲನೂ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡು ಅದು ಚೆನ್ನಾಗಿ ಆ ಅರೋಮಾ ಎಲ್ಲ ಬಿಟ್ಟಿದ ನಂತರ
ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಫ್ರೈ ಆಗಬೇಕಾಗತ್ತೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗಾಗಲೇ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಏನಿದೆ ಅದು ಇಷ್ಟೊತ್ತಿಗೆ ತಣ್ಣಗಾಗಿದೆ. ಈಗ ಅದನ್ನು ಕೂಡ ನಾನು ಇದೇ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ಥರ ರುಬ್ಕೊಳ್ಳೋದ್ರಿಂದ ಬ್ಲ್ಯಾಂಚ್ ಮಾಡಿ ರುಬ್ಬೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಸೊಪ್ಪನ್ನ ರುಬ್ಬೋದಕ್ಕಿಂತ ಈ ಥರ ಬ್ಲ್ಯಾಂಚ್ ಮಾಡಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಫ್ರಿಜ್ಜಲ್ಲೂ ಕೂಡ ಸೊಪ್ಪು ಜಾಸ್ತಿ ಇದೆ ಎಂದಾಗ ಈ ಥರ ಬ್ಲ್ಯಾಂಚ್ ಮಾಡಿ ಫ್ರೀಝರಲ್ಲಿ ಇಟ್ಕೊಬೋದು. ತುಂಬ ದಿವಸದವರೆಗೂ ಕೂಡ ಫ್ರೀಝರಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಬೋದು ಬ್ಲ್ಯಾಂಚ್ ಮಾಡಿರುವಂತಹ ಸೊಪ್ಪನ್ನ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಸೊಪ್ಪನ್ನ ರುಬ್ಬಿದ ನಂತರ ಈ ಥರ ಆಗಿದೆ ನೋಡಿ, ಎಷ್ಟು ಫುಲ್ಲು ಕಲರ್ಫುಲ್ಲಾಗಿದೆ, ಎಷ್ಟು ಗ್ರೀನಿಶ್ ಆಗಿ ಕಾಣಿಸ್ತಿದೆ. ಸೊ ಇವಾಗ ನಾವು ರುಬ್ಬೋಳೋ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆಗಿರುವಂತಹ ಈರುಳ್ಳಿಗೆ ಸ್ವಲ್ಪ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಫ್ರೋಝನ್ ಪೀಸ್ ಇತ್ತು ನನ್ನ ಹತ್ರ, ಸೊ ಅದನ್ನೇ ನಾನು ಅಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಫ್ರೈ ಮಾಡ್ಕೊಂಡಿದ ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇದೆಲ್ಲ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ ನಂತರ ಈಗಾಗಲೇ ರುಬ್ಬಿರುವಂತಹ ಮಸಾಲ ಏನಿದೆ, ಪಾಲಕ್ ಸೊಪ್ಪು ಮತ್ತು ಬೇರೆ ಮಸಾಲ ಎಲ್ಲ ಸೇರಿಸಿ ರುಬ್ಬಿದ್ವಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ, ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿರುವಂತಹ ಸ್ವಲ್ಪ ಹಸಿ ಸ್ಮೆಲ್ ಏನಿದೆ, ಹಸಿ ಮೆಣಸಿನ್ಕಾಯ್ದು ಮತ್ತು ಶುಂಠಿ ಬೆಳ್ಳುಳ್ಳಿದೆಲ್ಲ ಅದೆಲ್ಲ ಹೋಗೋವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆಗ್ತಿರೋ ಹಾಗೇ ಸ್ವಲ್ಪ ಇದಕ್ಕೆ ಅರಿಶಿಣದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ನಾವಿಲ್ಲಿ ಸೇರಿಸ್ಕೊಬೇಕಾಗತ್ತೆ. ಸ್ವಲ್ಪ ಕಲರು ಚೇಂಜ್ ಆಗದಿರೋ ರೀತಿ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಟೇಸ್ಟ್ ಮಾತ್ರ ಹಾಕೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ಇದೇ ರೀತಿ ಇದು ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಿದೆ, ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಟು ಬರ್ತಿದೆ. ಹಾಗೆ ಸ್ವಲ್ಪ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಆವಾಗವಾಗ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಇನ್ನೊಂದು ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗಿಯುತ್ತೆ. ಆವಾಗ ಒಂದೊಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದಾಗ. ನೋಡಿ, ಇವಾಗ ತೊಳೆದಿರುವಂತಹ ಅಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಸಾಲೆ ಎಲ್ಲ ನೀಟಾಗಿ ಆ ರೈಸ್ಗೆ ಅಡ್ಜಸ್ಟ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ನೋಡಿಕೊಂಡು 1:2 ಪ್ರಕಾರ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರನ್ನ ಸೇರಿಸಿ ಉಪ್ಪು ಹಾಕಿ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿದ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ. ನೋಡಿ, ನಾನು ಇವಾಗ ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಜಾರಲ್ಲಿ ರುಬ್ಬಿರುವಂಥ ಮಸಾಲದೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದೇ ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ರುಚಿಗೆ ನೋಡಿಕೊಂಡು ನಮಗೆ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನ ಸೇರಿಸಿ ಒಂದು ವಿಷಲ್ನ ಹಾಕಿಸ್ಕೊಂಡ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ.
ಅದನ್ನೆಲ್ಲ ಮುಗಿಸಿದ ನಂತರ ಇವತ್ತು ಸ್ವಲ್ಪ ಸೋಲಾರ್ ಕ್ಲೀನಿಂಗ್ ಇತ್ತು ಅಂತೇಳಿ ಸೋಲಾರ್ ಕ್ಲೀನಿಂಗಿಗೆ ಅಂತ ಕರೆಸಿದ್ವಿ. ಸೊ ಅವ್ರು ಬಂದು ಸೋಲಾರ್ದು ಟ್ಯೂಬ್ನೆಲ್ಲ ಬಿಚ್ಚಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದ್ರ ಒಳಗಡೆ ಎಲ್ಲ ಸುಮ್ಮನೆ ಏನು ಕ್ಲೋರೈಡ್ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಸೇರ್ಕೊಂಡ್ಬಿಟ್ಟು ನೀರು ಸರಿಯಾಗಿ ಕಾಯ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಸ್ತಾಯಿದ್ವಿ. ಸುಮಾರು ನಾವು 5 ವರ್ಷ ಆಗಿತ್ತು ಇದನ್ನು ಇನ್ಸ್ಟಾಲ್ ಮಾಡಿ. 5 ವರ್ಷದಿಂದ ನಾವು ಇದನ್ನು ಕ್ಲೀನ್ ಮಾಡಿಸಿರಲಿಲ್ಲ. ಸೊ ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷಕ್ಕೊಂದ್ಸಲ ನಾವು ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾವು 5 ವರ್ಷದಿಂದ ನಮಗೇನು ಬೇರೆ ಥರ ಏನೂ ಪ್ರಾಬ್ಲಮ್ ಆಗ್ತಾಯಿರಲ್ಲ. ಇತ್ತೀಚೆಗೆ ಯಾಕೋ ನೀರು ಸ್ವಲ್ಪ ಕಾಯ್ತಾ ಇರೋದು ಕಡಿಮೆ ಅನಿಸ್ತು, ಬೇಗ ನೀರು ಬಿಸಿನೀರು ಖಾಲಿ ಆಗಿಬಿಡ್ತಾ ಇದೆ ಅನಿಸ್ತು. ಸೊ ಹಾಗಾಗಿ ಒಂದು ಸಲ ಕ್ಲೀನ್ ಮಾಡಿಸೋಣ ಅದಕ್ಕೋಸ್ಕರ ಕ್ಲೀನ್ ಮಾಡಿಸಿದ್ವಿ. ಅದು ಅಲ್ಲದೆ ನಮ್ಮದು ಬೋರ್ ವಾಟರ್ ಅಂದರೆ ಸ್ವಲ್ಪ ಜಾಸ್ತಿ ಉಪ್ಪಿನಂಶ ಜಾಸ್ತಿ ಇದ್ದೇ ಇರುತ್ತೆ ಫಿಲ್ಟರ್ ವಾಟರ್ಗಿಂತ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತೇಳಿ ಕ್ಲೀನ್ ಮಾಡಿಸ್ತಾಯಿದ್ವಿ. ಇವ್ರು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು. ಈ ಥರ ಒಂಥರ ಸ್ಮಾರ್ಟ್ ವರ್ಕ್ ಅಂತಲೇ, ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ವರ್ಕ್ ಎರಡೂ ಇರಬೇಕು ಇದಕ್ಕೆ ಅನಿಸುತ್ತೆ. ನಾವು ಆ ಟ್ಯೂಬ್ ಬಿಚ್ಚಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಡೆದೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬ ಡೆಲಿಕೇಟೆಡು. ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಬೆಳಗ್ಗೆ ಬಿಸಿಲಲ್ಲೇ ಕ್ಲೀನ್ ಮಾಡಿದ್ರು. ಒಂದು 12 ಗಂಟೆ ಆಗಿತ್ತು ಅನಿಸುತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದಾಗ. ಅವರು ಬಿಸಿಲಲ್ಲೇ ಕ್ಲೀನ್ ಮಾಡಿದ್ರು. ನಾವು ಬಿಸಿಲಲ್ಲೆಲ್ಲ ಕ್ಲೀನ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ ಅದನ್ನು. ಸೊ ಅವ್ರಿಗೆ ಯಾವ ಟೈಮ್ ಆದರೂ ಪರವಾಗಿಲ್ಲ, ಅವರು ಕೆಲಸ ಯಾವಾಗ ಹೇಳ್ತೀವೋ ಅವಾಗ ಬಂದು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದನ್ನು ಈ ಪೈಪ್ ಒಂದು ಒಳಗಡೆ ತೂರುವಂತಹ ಒಂದು ಕೋಲು ಅಥವಾ ಪೈಪು, ಸಣ್ಣದಾಗಿರುವಂಥ ಪೈಪ್ನ ಹಾಕಿ ಅದರೊಳಗಡೆ ಕಟ್ಕೊಂಡಿರುವಂತಹ ಉಪ್ಪಿನಂಶದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಅದರಿಂದ ಬಿಡಿಸಿ ಅದನ್ನು ಕೆಳಗಡೆ ಚೆಲ್ಲಿ ನಂತರ ಆ್ಯಸಿಡೆಲ್ಲ ಹಚ್ಚಿ ಕ್ಲೀನ್ ಮಾಡ್ತಾಯಿದ್ರು. ಇದೇನು ಹೇಳ್ತಾರೆ, ಆ ಪೈಪ್ಗಳೆಲ್ಲ ಏನಿದೆ, ಆ ಟ್ಯೂಬ್ಗಳು ಅದರೊಳಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಕಟ್ಕೊಂಡ್ಬಿಟ್ಟಿರುತ್ತೆ ಬಿಸಿಲಲ್ಲಿ ಕಾದು ನೀರಿನ 5 ವರ್ಷದಿಂದ. ಅಂದರೆ ನಮ್ಮದು ಅವ್ರು ಹೇಳೋ ಪ್ರಕಾರ ನಮ್ದು ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ. ಬೇರೆಯವ್ರದ್ದೆಲ್ಲ ತುಂಬ ಜಾಸ್ತಿನೇ ಆಗಿರುತ್ತೆ, ನಿಮ್ದು ಸ್ವಲ್ಪ ಕಡಿಮೆನೇ, ತುಂಬ ಜಾಸ್ತಿ ಇಲ್ಲ ಅಂತಿದ್ದು. ನಮ್ಮದು ಕಾವೇರಿ ವಾಟರು ಕೂಡ ಬರಲ್ಲ, ಬೋರ್ ವಾಟರೇ ನಾವು ಯೂಸ್ ಮಾಡೋದು. ಕಾವೇರಿ ವಾಟರ್ ಆದರೆ ಸ್ವಲ್ಪ ಬದಿ ಅಂಶ ಜಾಸ್ತಿ ಇರುತ್ತಂತೆ. ನಮ್ಮದು ಬೋರ್ ವಾಟರ್ ಆಗಿರೋದ್ರಿಂದ ಬದಿ ಅಂಶ ಎಲ್ಲ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಅದು ಉಪ್ಪಿನಂಶ ಥರ ಸ್ವಲ್ಪ ಜಾಸ್ತಿ ಚೆಕ್ಕೆ ಥರ ಕಟ್ಕೊಂಡ್ಬಿಟ್ಟಿತ್ತು. ಅದನ್ನು ಅವರು ಒಂದು ಸಲ ಪೈಪಲ್ಲಿ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಅದೆಲ್ಲ ನೀಟಾಗಿ ಕ್ಲೀನ್ ಆಯಿತು. ನಂತರ ಡ್ರಮ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಅದರೊಳಗಡೆನೂ ಕೂಡ ಎಲ್ಲ ಕೆಳಗಡೆ ಸ್ಟೋರ್ ಆಗಿರುತ್ತಲ್ಲ ಮಣ್ಣಿಂದೆಲ್ಲ, ಮಣ್ಣಂತರ ಗಲೀಜೆಲ್ಲ ಬದಿ ಥರನೇ ಬರ್ತಿತ್ತು. ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಇವಾಗಂತೂ ತುಂಬ ಚೆನ್ನಾಗಿ ನೀರು ಕಾಯ್ತಿದೆ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದರೆ, ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಾನಿವತ್ತು ಹೋಗ್ಬರಲಾ? ಬಾಯ್.